आप देख रहे हैं MS न्यूज। मैं आपके साथ मोहिउद्दीन इनामदार। आइए आज की खबर पर नजर डालते हैं। ಇವತ್ತೊಂದು ಬಹಳ ನಿರಾಶೆ ಮೂಡಿಸುವಂತ ಒಂದು ಕೃತ್ಯ ಇಲ್ಲಿ ಆಗೈತಿ. ನಗರದ ಪ್ರತಿಷ್ಠಿತ ಗಣಪತಿ ಚೌಕ್ ಒಂದು ಗಣಪತಿ ಮೂರ್ತಿ, 4 ಮುಖಗಳಿರುವ ಗಣಪತಿ ಮೂರ್ತಿ ಬಹಳ ವರ್ಷದಿಂದ ಐತ್ರಿ. ಅದು ಬಹಳ ವರ್ಷದಿಂದ ಐತಿ. ಅದು ಎಲ್ಲರೂ ನಾವು ಇಲ್ಲಿ ಇದ್ದವರು ಇದೇ ಜಾತಿ ಇದೇ ಪಂಥ ಅಂತಿಲ್ಲ, ಎಲ್ಲರೂ ಅದಕ್ಕೆ ಪೂಜಾ ಪುನಸ್ಕಾರ ಮಾಡ್ತಾರೆ, ಎಲ್ಲರೂ ಅದಕ್ಕೆ ಸಾಥ್ ಕೊಡ್ತಾರೆ. ಯಾರೋ ಕಿಡಿಗೇಡಿಗಳು ದುಷ್ಕೃತ್ಯ ಮಾಡ್ಯಾರ. ನಿನ್ನೆ ಒಂದು ರಾತ್ರಿ ಕಲ್ಲು ಒಗ್ದಾರ, ಅಲ್ಲೇ ಕಲ್ಲು ಬಿದ್ದದ್ ನೀವು ನೋಡ್ಬೋದು. ಅಲ್ಲೇ ಕಲ್ಲು ಬಿದ್ದದ, ಆ ಕಲ್ಲಿಂದ ಹೊಡೆದು ಆ ಗ್ಲಾಸ್ ಏನು ಪ್ರೊಟೆಕ್ಷನ್ ಸಂಬಂಧ ಹಾಕಿದ್ದು ಆ ಗ್ಲಾಸ್ ಹೊಡೆದಾರ. ಹಿಂಗಾಗಿ ಮೊದಲ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳುವುದೇನಂದ್ರೆ, ಫಸ್ಟ್ ಅವ್ರು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಅರೆಸ್ಟ್ ಮಾಡಬೇಕು, ತನಿಖೆ ಮಾಡಬೇಕು. ಅವರೆಲ್ಲ ಅದೇ ಕೇಳ್ಕೊಡ್ತೀನಿ. ಯಾರಂತ ಏನು ಗೊತ್ತಿಲ್ಲ, ಅದು ರಾತ್ರಿ ಆಗೈತಿ ಕೃತ್ಯ. ಅದು ಏನು ಇದ್ರೊಳಗೆ ಆಗೈತಿ ಅದನ್ನೂ ಗೊತ್ತಿಲ್ಲ. ಅದ್ರ ಕಲ್ಲು ಬಿದ್ದದ. ಅದು ಒಂದು ಇವತ್ತು ನವರಾತ್ರಿ ಇರೋದ್ರಿಂದ ಎಲ್ಲ ಒಂದು ಭಾವನೆಗಳು ಇದು ಆಗ್ಬಿಡ್ತಾವ. ಹಿಂಗಾಗಿ ಅದು ಆಗ್ಲಾರ್ದಂಗ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡ್ಕೋಬೇಕಂತ ಅವ್ರ ಕಡೆಯಲ್ಲಿ ಮನವಿ ಅದ. CC ಕ್ಯಾಮ್ರಾ ಅದಾವ್ರಿ, ಇಲ್ಲಿ ಚೆಕ್ ಮಾಡಾಕತ್ತಾರಿ. ನಮ್ಮ ಸಂಬಂಧಪಟ್ಟ ಎಲ್ಲ ಹಿರಿಯರು ಚೆಕ್ ಮಾಡಾಕತ್ತಾರ. ಎಲ್ಲರೂ ಒಂದ್ ಕಡೆ CC ಕ್ಯಾಮ್ರಾ ಒಳಗೆ ಗೊತ್ತಾಯ್ತಂದ್ರ ನಾವು ಅದು ಪೊಲೀಸ್ ಅಧಿಕಾರಿ ಕೊಡ್ತೀವ್ರಿ, ಅವ್ರಿಗೆ ಕೊಡ್ತೀವಿ. ದೂರ ಇಲ್ರಿ, ದೂರ ಇನ್ ಮ್ಯಾಲ ಕೊಡ್ತಾರ. ಅದು ಕಮಿಟಿ ಅದ ರೀ, ಅವ್ರು ದೂರ ನಾವು ಕೊಡ್ತೀವಿ. ಅದ್ರ ರಾಮಚಂದ್ರ ಚವ್ಹಾಣ. ಇವತ್ತಿನ ದಿವಸ ವಿಜಯಪುರದಲ್ಲಿ ಯಾರೋ ಕಿಡಿಗೇಡಿಗಳು ಈ ಒಂದು ಕೋಮು ಸೌಹಾರ್ದತೆಯನ್ನು ಕದಡಲಾಕ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ. ಈ ಒಂದು ಗಣಪತಿ ಚೌಕ್ನಲ್ಲಿ ಅಂತ ಗಣಪತಿ ವಿಗ್ರಹಕ್ಕೆ ಕಲ್ಲು ಎಸೆದು ಗ್ಲಾಸನ್ನು ಹೊಡೆದಿದ್ದಾರೆ. ಇದು ಯಾವುದೇ ದುಷ್ಕೃತ್ಯ ಮಾಡಿದ್ರು ಯಾರೇ ಇರಲಿ ಅವರು ಹಿಡಿದು ಅವರಿಗೆ ಪೊಲೀಸರು ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮ ವಿನಂತಿಯಾಗಿದೆ. ಯಾಕಂದ್ರೆ ಬಿಜಾಪುರ ಒಂದು ಕೋಮು ಸೌಹಾರ್ದಯುತವಾದ ಒಂದು ನಾಡಾಗ್ಯದ. ಅದಕ್ಕೆ ಇಲ್ಲೆಲ್ಲರೂ ನಾವು ಅಣತಂಬರತೆ ಇದೀವಿ. ಅದನ್ನ ಇದು ಯಾರು ಈ ಒಂದು ಹಬ್ಬದ ವಾತಾವರಣದಾಗ ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ, ಇವರಿಗೆ ಹಿಡಿದು ಆದಷ್ಟು ಬೇಗನೆ ಪೊಲೀಸರು ಒಂದು ಶಿಕ್ಷೆ ಕೊಡಬೇಕಾಗಿ ನಮ್ಮ ವಿನಂತಿ. ಯಾರು ಮಾಡಿದಾರೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ಆಗಿದೆ. ಇಲ್ಲೆಲ್ಲ CC ಕ್ಯಾಮ್ರಾ ಅದಾವ ಸುತ್ತಮುತ್ತಲು. ಅದು ನಾಳೆ ಅವರು ಪೊಲೀಸ್ ಹೆಚ್ಚಿನ ತನಿಖೆ ಮಾಡಿ ಅದನ್ನ ಕಂಡು ಹಿಡಿಬೇಕಾಗಿ ನಮ್ಮ ವಿನಂತಿ ಅದ. ಅದೇನು ಗೊತ್ತಿಲ್ಲ ಸರ್. ರಾತ್ರಿ ಆಗಿದೆ ಅಂತ ಗೊತ್ತಾಗಿದೆ ಅಷ್ಟೇ. ಇನ್ಮ್ಯಾಗೆ ಗೊತ್ತಾಗ್ಬೋದು. ಈಗ ಅದೇ ಆಗ್ರಹ ಮಾಡಿದೀವ್ರಿ. ಇದು ಯಾರು ಮಾಡಿದಾರೆ ಅದನ್ನ ಪೊಲೀಸ್ ಹೆಚ್ಚಿನ ತನಿಖೆ ಮಾಡಿ ಕಂಡು ಹಿಡಿಬೇಕು.